ಊರು ಕಣ್ಣು ಬಿಡುವ ಮುನ್ನವೇ ಎಕ್ಸೆಲ್ ಗಾಡಿ ಏರುತ್ತಿದ್ದಂಥ ಮಂಜಣ್ಣ ದೂರದ ಪೇಟೆಗೆ ತೆರಳಿ ಪೇಪರ್ಗಳನ್ನು ಗುಡ್ಡೆ ಹಾಕಿ ಊರಿಗೆಲ್ಲ ಹಂಚ್ತಾ ಇದ್ರು. ನಗರದ ಖ್ಯಾತ ದಿನಪತ್ರಿಕೆ ಮುಂಜಾನೆ ಸುದ್ದಿಯ ಏಜೆಂಟರು, ಊರಿನ ಏಕೈಕ ಹೋಟೆಲ್ ಕೋಣೆಯ ಓನರು ನಮ್ಮ ಮಂಜಣ್ಣ ಅವರೇ. ಬೆಳಗ್ಗೆ 10ಕ್ಕೆ ಮಹಾಬಲ ಮೇಸ್ತ್ರಿಗೆ ಇವರ ಹೋಟೆಲ್ನಿಂದಲೇ ಗೋಲಿ ಬಜೆಯ ಆರ್ಡರು. ಹಿಂದಿನ ಮನೆಯ ಪ್ರವೀಣ 10ನೇ ಕ್ಲಾಸು ಓದ್ತಾ ಇದ್ದ. ಮಗನಿಗಾಗಿಯೇ ಭಾಸ್ಕರಣ್ಣ ಪೇಪರನ್ನು ಕೊಳ್ತಾ ಇದ್ರು. ಗೇಟಿನಿಂದ ದೂರವೇ ಗಾಡಿಯನ್ನು ನಿಲ್ಲಿಸಿ ರಪ್ಪನೆ ಪೇಪರ್ ಎಸೆದು ಮಂಜಣ್ಣ ತೆರಳ್ತಾ ಇದ್ರು. ಪ್ರವೀಣನ ಹೆಸರಿಗೆ ಪೇಪರನ್ನು ಕೊಂಡರೂ ಅವನೆಂದು ಪುಟ ತಿರುಗಿಸಿ ಕಂಡವನಲ್ಲ. ಕಸದ ಬುಟ್ಟಿ ಸೇರಬೇಕಿದ್ದ ಪೇಪರ್ಗಳನ್ನು ಆಯ್ದು ಓದುವಂತಹ ರಾಘವನ ಓದಿನಾಸಕ್ತಿ ಒಂದೆಡೆಯಾದರೆ, ಮನೆ ಬಾಗಿಲಿಗೆ ಬರುತ್ತಿದ್ದ ಪೇಪರ್ಗಳನ್ನು ಎಂದು ಕಣ್ಣೆತ್ತಿಯೂ ನೋಡದ ಪ್ರವೀಣ ಮತ್ತೊಂದೆಡೆ. ಗೇರು ಬೀಜ ಫ್ಯಾಕ್ಟ್ರಿಗೆ ತೆರಳುತ್ತಿದ್ದಂಥ ಹೆಂಗಸು, ಪೆಟ್ಟಾಯ್ತಾ, ನೀರೆಂತ ಬೇಕಾ ಎಂದು ಕೇಳಿದರೂ ಅದು ಕಿವಿಯ ಸಮೀಪವೂ ಸುಳಿಯಲಿಲ್ಲ. ಚರಂಡಿಯಿಂದ ಮೇಲೆದ್ದವನೇ ಮೈಕೆಯನ್ನೂ ಕೊಡವಿಕೊಳ್ಳದೆ ಗಾಡಿ ಸಾಗಿದ ದಾರಿಯನ್ನೇ ನೋಡತೊಡಗಿದ. ಕ್ಷಣವೂ ತಡ ಮಾಡದೆ ಸೈಕಲ್ ಎತ್ತಿ ಗಾಡಿ ಸಾಗಿದ ದಾರಿಯಲ್ಲೇ ರಾಘವ ಸಾಗಿದ. ಊರಿನ ಶಾಲೆಯ ಮುಂದಿನ ತಿರುವಿನಲ್ಲಿ ಕೂಡುವ 2 ರಸ್ತೆಗಳು ರಾಘವನನ್ನು ಗೊಂದಲಕ್ಕೆ ಕೆಡವಿದವು. ತಲೆ ಕೆರೆಯುತ್ತಲೇ ಪೆಚ್ಚು ಮೋರೆ ಮಾಡಿ ಬಲಕ್ಕೆ ತಿರುಗಿದ. ಸ್ವಲ್ಪವೇ ದೂರದಲ್ಲಿ ರಾಘವನ ಮನೆ. ಎಕ್ಸೆಲ್ ಗಾಡಿಯನ್ನು ಹಿಂಬಾಲಿಸಿ ತಡೆಯಬೇಕೆಂತಿದ್ದ ಅವನ ಉತ್ಸಾಹಕ್ಕೆ ತನ್ನೇರೆರೆಚಿದ ಸೈಕಲ್ಲಿಗೂ ಅದರ ತುಂಡಾದ ಚೈನಿಗೂ ಶಪಿಸುತ್ತಲೇ ರಾಘವ ಮನೆ ಸೇರಿದ. ಮುಂಗೈಯಲ್ಲಿ ಇಳಿಯುತ್ತಿದ್ದ ರಕ್ತ, ಹರಿದ ಪ್ಯಾಂಟಿನ ಮುಂಗಾಲು, ತುಂಡಾದ ಸೈಕಲಿನ ಚೈನು ಗಿರಿಜಕ್ಕನ ಎದೆಯೊಡೆಯುವಂತೆ ಮಾಡಿದ್ದವು. ಏನೋ ಬಲವಾದ ಅನಾಹುತ ಸಂಭವಿಸಿದೆ ಎಂದು ಭಾವಿಸಿದ ಗಿರಿಜಕ್ಕ ಓಡಿ ಬಂದು ರಾಘವನ ಕೈ ಹಿಡಿದು, ಏ ದೇವ್ರೆ, ನೀ ಎಂತ ಬಂದೆ ಮಾರಯ್ಯ ಎನ್ನುತ್ತಲೇ ಗಾಯಕ್ಕೆ ಬಟ್ಟೆ ಕಟ್ಟಲು ಒಳಗೆ ಓಡಿದರು. ಅಂದುಕೊಂಡ ಕೆಲಸ ಸಾಧಿಸಿಲ್ಲವೆಂಬ ಬೇಸರ, ಅಂಗೈ ಗಾಯದ ನೋವು ರಾಘವನನ್ನು ಮಂಕಾಗಿಸಿತ್ತು. ಸೈಕಲಿನ ಸ್ಟ್ಯಾಂಡನ್ನು ತುಳಿದವನೇ ಸೈಕಲನ್ನು ನೇರವಾಗಿ ನಿಲ್ಲಿಸಿ ಚೈನ್ ರಿಪೇರಿಗೆ ಮುಂದಾದ. ಗಿರಿಜಕ್ಕ ಹರಿದ ಸೀರೆಯ ತುಂಡೊಂದಕ್ಕೆ ಅರಸಿನವನ ಲೇಪಿಸಿ ಮುಂಗೈ ಗಾಯಕ್ಕೆ ಕಟ್ಟಿದಳು. ಮಾರನೆಯ ದಿನ ಮತ್ತದೇ ರಿಪೀಟ್ ಟೆಲಿಕಾಸ್ಟ್. ಈ ಬಾರಿಯೂ ರಾಘವ ಎಕ್ಸೆಲ್ ಗಾಡಿಯನ್ನು ಮಿಸ್ ಮಾಡಿಕೊಂಡಿದ್ದ. ಅದೇ ಪೆಚ್ಚು ಮೋರೆಯೊಂದಿಗೆ ಖಾಲಿ ಕ್ಯಾನಿನೊಂದಿಗೆ ಮನೆಯನ್ನು ಸೇರಿದ್ದ. ಮನೆಗೆ ಬಂದವನೇ ಎಣ್ಣೆ ಹಿಡಿದ ಪೇಪರ್ ತುಂಡುಗಳನ್ನು ಓದಲಾರಂಭಿಸಿದ. ಗಿರಿಜಕ್ಕ ತಿಂಡಿ ತಂದಿಟ್ಟರು. ಕಣ್ಣು ಅತ್ತ ನೋಡಲೇ ಇಲ್ಲ. ಇದ್ದಕ್ಕಿದ್ದಂತೆ ಗಾಡಿ ಬಂದ ಶಬ್ದ. ಕಿರ್ರನೆ ಕೀರುತ್ತಾ ಹಳೆಯ ಎಕ್ಸೆಲ್ ಗಾಡಿಯೊಂದು ಮನೆಯ ಹಿಂದೆ ಬಂದು ಗಕ್ಕನೆ ನಿಂತಿದ್ದು ಕೇಳಿಸಿತು. ರಾಘವನ ಇಂದ್ರಿಯಗಳು ಕಿಂಚಿತ್ತು ಕಾಯದೆ ಚುರುಕಾದವು. ಕಿಟಕಿಯ ಕಿಂಡಿಗಳ ಸಂದಿನಲ್ಲಿ ಭಾಸ್ಕರಣ್ಣ, ಕೈಯಲ್ಲಿ ಪೇಪರ್, ಎದುರಿಗೆ ಏಜೆಂಟ್ ಮಂಜಣ್ಣ. ಇಷ್ಟು ದಿನ ಹುಡುಕುತ್ತಿದ್ದ ಮಂಜಣ್ಣ ಕಣ್ಣೆದುರೇ ನಿಂತಿದ್ದಾರೆ. ಹಿಂದಿನ ಮನೆಯ ಭಾಸ್ಕರಣ್ಣ ಪೇಪರ್ ಕೊಂಡಿದ್ದಾರೆ. ಖುಷಿಯಲ್ಲಿ ರಾಘವನ ಕಾಲು ಭೂಮಿಯ ಮೇಲೆ ನಿಲ್ಲಲೇ ಇಲ್ಲ. ರಾಘವ ಭಾಸ್ಕರಣ್ಣನ ಮನೆ ತಲುಪುವಷ್ಟರಲ್ಲಿ ಮಂಜಣ್ಣ ಹಿಂದಿರುಗಲು ಸಿದ್ಧರಾಗಿದ್ದರು. ರಾಘವ ನಿಧಾನವಾಗಿ ಗೇಟನ್ನು ತಳ್ಳಿ ಒಳನಡೆದ. ಭಾಸ್ಕರಣ್ಣನ ಕೈಯಲ್ಲಿ ಪೇಪರ್ ಇತ್ತು. ಪ್ರವೀಣ ರೇಡಿಯೋದ ಗೀತೆಯೊಂದಕ್ಕೆ ಕಿವಿಯಾಗಿದ್ದ. ಭಾಸ್ಕರಣ್ಣ ರಾಘವನ ನೋಡುತ್ತಲೇ, ಎಂತದ, ಸೀದಾ ಒಳಗೆ ಬಂದದ ಎಂದರು. ರಾಘವ ಕಿರುಧ್ವನಿಯಲ್ಲೇ, ಪೇಪರ್ ಓದು ಅಂದೇಳಿ ಬಂದೆ, ಚೂರು ಕೊಡ್ತೀಯಾ? ಹೋ ಸಾವ್ಕಾರ್ ಪೇಪರ್ ಓದ್ಕ ಓದಕ್ಕೆ ಬತ್ತಾ? ಪುಕ್ಸಟಿ ತಿಂದು ಹಲ್ಲಿಗೆ ಹಿಡಿದು ಹೋಯ್ತಲ್ದನ. ರಾಘವ ಮರು ಮಾತನಾಡಲಿಲ್ಲ. ಕಣ್ಣೊರೆಸುತ್ತಲೇ ಹಿಂದಡಿ ಇಟ್ಟ.
ಪ್ರವೀಣ ಒಮ್ಮೆ ಹೊರಗಿಣುಕಿ ರಾಘವನ ಕಂಡವನೇ ಪಕ್ಕನೆ ತಲೆ ಒಳ ಹಾಕಿದ. ಮಂಜಣ್ಣ ಇದೆಲ್ಲವನ್ನು ಮರೆಯಲ್ಲಿಯೇ ನಿಂತುಕೊಂಡರೂ ಮೌನಿಯಾಗಿದ್ದರು. ಮಾರನೆಯ ದಿನ ಡೈರಿಯಿಂದ ಬಂದವನೇ ಮನೆಯ ಹಿಂದಿನ ಕಿಟಕಿಗೆ ಕಣ್ಣಾಗಿದ್ದ. ಇಷ್ಟು ದಿನ ಎಲ್ಲೆಲ್ಲೋ ಪೇಪರ್ಗಾಗಿ ಅಲೆಯುತ್ತಿದ್ದು ಈಗ ಹಿಂದಿನ ಮನೆಗೆ ಪೇಪರ್ ಬರುತ್ತಿದೆ. ಹಾಗಾಗಿ ಕಣ್ಣು ಮಿಟುಕಿಸದೆ ಮಂಜಣ್ಣನಿಗಾಗಿ ಕಾಯುತ್ತಿದ್ದ. ಅವರು ಬಂದರು. ಈ ಬಾರಿ ಪ್ರವೀಣನ ಕೈಗೆ ಪೇಪರನ್ನು ಕೊಟ್ಟರು. ಮರೆಯಾದರು. ರಾಘವ ಮತ್ತೆ ಗೇಟ್ ಬಳಿ ತೆರಳಿದ. ಪ್ರವೀಣ ರಾಘವನನ್ನು ಕಂಡವನೇ, ನಿಂಗೆ ಮರ್ಯಾದೆ ಇಲ್ಲೇನಾ? ನಿಮ್ಮಂಥವರೆಲ್ಲ ನಮ್ಮನೆ ಬಪ್ಕಾಗ ನಿಂಗಷ್ಟು ಗೊತ್ತಾತಿಲ್ಲ? ಅಪ್ಪಯ್ಯ ನಿನ್ನೆ ಹೇಳಿರು, ನೀನು ಒಳಗೆ ಬಂದರೆ ನನ್ನ ಅಪ್ಪನ ಕರೀತಿ ಅಷ್ಟೇ ಎಂದ. ರಾಘವನಲ್ಲಿ ಕಣ್ಣೀರೊಂದನ್ನು ಬಿಟ್ಟು ಬೇರೇನೂ ಉಳಿದಿರಲಿಲ್ಲ. ಬಡವನಾಗಿ ಹುಟ್ಟಿದ್ದಕ್ಕೆ ಇನ್ನೂ ಏನೇನು ಕೇಳಬೇಕು? ಓದು ಕೇವಲ ಉಳ್ಳವರಿಗೆ ಮಾತ್ರವೇ? ಬಡವರು ಕನಸು ಕಾಣಬಾರ್ದೆ ಎಂಬೆಲ್ಲ ಯೋಚನೆಗಳಿಗೆ ರಾಘವ ಬಲಿಯಾಗುತ್ತಲೇ ಅಲ್ಲಿಂದ ಹಿಂತಿರುಗಿದ. ನೋಡಿದರೆ ಕಣ್ಣೆದುರಿಗೆ ಮಂಜಣ್ಣ. ಯಾರನ್ನು ಇಷ್ಟು ದಿನ ಹಿಡಿದು ಮಾತಾಡಿಸ್ಬೇಕಂತ ಕಾಯ್ತಾ ಇದ್ನೋ ಅದೇ ಪೇಪರ್ ಮಂಜಣ್ಣ. ಪೇಪರ್ ಒಂದನ್ನು ರಾಘವನ ಕೈಗೆ ಇತ್ತರು. ರಾಘವ ಪಕ್ಕನೆ ಮಂಜಣ್ಣನನ್ನು ಆಲಂಗಿಸಿದ. ಇಬ್ಬರ ಕಣ್ಣೀರು ಧರೆಯನ್ನು ತಲುಪಿತು. ಕಾರಿನ ಬಾಗಿಲು ತೆಗೆಯುತ್ತಲೇ ನೇತಾಡುವ ಉದ್ದನೆಯ ಚೀಲವನ್ನು ಹೆಗಲಿರಿಸಿಕೊಂಡಿರುವ ಕನ್ನಡಕಧಾರಿ ವ್ಯಕ್ತಿಯೊಬ್ಬರು ಕೆಳಗಿಳಿದರು. ಅನಂತ ಮೇಷ್ಟ್ರು ಕೈ ಮುಗಿದು ಹೂಗುಚ್ಛವನ್ನು ಕೈಗಿತ್ತು ಅವರನ್ನು ಬರಮಾಡಿಕೊಂಡರು. ಸುತ್ತುವರೆದ ಜನಸಮೂಹ, ವಿದ್ಯಾರ್ಥಿಗಳು ಬಿಡದೆ ಚಪ್ಪಾಳೆಯನ್ನು ಗೈಯುತ್ತಾ ಸ್ವಾಗತಿಸಿದರು. ಮೈಕು ಕನ್ನಡ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರೂ ಆದ ಶ್ರೀ ರಾಮಗಿರಿ ನಾಯಕ್ ಅವರಿಗೆ ನಮ್ಮ ಶಾಲೆಗೆ ಸ್ವಾಗತ ಎಂದು ಒಂದೇ ಸಮನೆ ಒಲಿಯಿತು. ರಾಮಗಿರಿ ನಾಯಕ್ ಕನ್ನಡ ಸಾಹಿತ್ಯ ಲೋಕದ ತೀರ ಅಪರೂಪದ ಸಾಹಿತಿ ಎನಿಸಿಕೊಂಡಿದ್ದರು. ಬಡತನ, ಹಸಿವು, ಜಾತಿ, ಜೀತ ಸಮಾಜದ ತಾರತಮ್ಯಗಳನ್ನು ಕುರಿತು ಲೇಖನ, ಕಥೆ, ಕಾದಂಬರಿಗಳನ್ನು ರಚಿಸಿ ಸಮಾಜದ ಕಣ್ಣನ್ನು ತೆರೆಸುವಂತಹ ಪ್ರಯತ್ನಕ್ಕೆ ಅವರು ಮುಂದಡಿಯನ್ನು ಇಟ್ಟಿದ್ದರು. ಕಳೆದ ಬಾರಿಯಷ್ಟೇ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದರು. ಹಳ್ಳಿಗಾಡಿನ ಅನೇಕ ಶಾಲಾ ಕಾಲೇಜುಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳನ್ನು ಓದಿಗೆ ಹಚ್ಚುವ ಕೈಂಕರ್ಯದಲ್ಲಿ ಅವರು ತೊಡಗಿಕೊಂಡಿದ್ದರು. ಶಾಲೆಯಲ್ಲಿ ಕಾರ್ಯಕ್ರಮ ಇರೋದರಿಂದ ಅತಿಥಿಗಳ ತಿಂಡಿಯ ವ್ಯವಸ್ಥೆಗಾಗಿ ಮಂಜಣ್ಣನಿಗೆ ಆರ್ಡರನ್ನು ನೀಡಲಾಗಿತ್ತು. ಬಿಸಿಯಾದ ಇಡ್ಲಿ, ದ್ರಾಕ್ಷಿ ಗೋಡಂಬಿಗಳಿಂದ ಸಿದ್ಧಪಡಿಸಿದ ಕೇಸರಿ ಬಾತು ಮತ್ತು ಅಂಬೋಡೆ, ಇನ್ನೇನು ತಿಂಡಿ ತುಂಬಿರುವ ಪಾತ್ರೆಗಳನ್ನು ಗಾಡಿಗೆ ಹತ್ತಿಸಿ ಹೊರಡಬೇಕೆನ್ನುವಷ್ಟರಲ್ಲಿ ಮುಂಜಾನೆ ಸುದ್ದಿ ಪತ್ರಿಕೆ ಕಣ್ಣಿಗೆ ಬಿತ್ತು. ಖ್ಯಾತ ಸಾಹಿತಿ ರಾಮಗಿರಿ ನಾಯಕ್ ಅವರಿಂದ ಶಾಲಾ ಗ್ರಂಥಾಲಯದ ಲೋಕಾರ್ಪಣೆ ಮತ್ತು ಹುಟ್ಟೂರ ಸನ್ಮಾನ ಎಂದು ಹೆಡ್ಲೈನನ್ನು ಓದುತ್ತಲೇ ಮಂಜಣ್ಣನಿಗೆ ಆಶ್ಚರ್ಯವಾಯಿತು, ತಳಮಳವೂ ಆಯಿತು, ಹಾಗೆ ಖುಷಿ ಕೂಡ ಆಯಿತು. ಏನು ಮಾಡಬೇಕೆಂದು ತೋಚದೆ ಕ್ಷಣಕಾಲ ಕೂತು ಸಾವರಿಸಿಕೊಂಡರು. ತಲೆಯೊಳಗೆ ಎಡಬಿಡದೆ ಹರಿದ ನೂರಾರು ನೆನಪುಗಳು ಮಂಜಣ್ಣನ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸಿದವು. ಇನ್ನು ಸ್ವಲ್ಪವೂ ಕಾಯದೆ ಕಣ್ಣು ಒರೆಸುತ್ತಾ ಗಾಡಿ ಹತ್ತಿ ಮಂಜಣ್ಣ ಶಾಲೆಯೆಡೆಗೆ ಹೊರಟೇ ಬಿಟ್ಟರು. ರಾಮಗಿರಿ ನಾಯಕ್ ನೂತನ ಗ್ರಂಥಾಲಯದ ಎದುರು ನಿಂತು ಕ್ಷಣಕಾಲ ಉಸಿರೆಳೆದುಕೊಂಡರು. ಶಿಕ್ಷಕಿಯೋರ್ವರು ಕತ್ತರಿಯನ್ನು ನೀಡುತ್ತಲೇ ದಾರಂದಗಳಿಗೆ ಕಟ್ಟಿದ್ದ ರಿಬ್ಬನನ್ನು ತುಂಡರಿಸಿದರು. ಕರತಾಡನ ಮುಗಿಲು ಮುಟ್ಟಿತ್ತು. ಗ್ರಂಥಾಲಯದ ತುಂಬೆಲ್ಲ ವಿವಿಧ ಸಾಹಿತಿಗಳ ಕೃತಿಗಳು, ಗ್ರಂಥಗಳು, ಶಿಕ್ಷಣಕ್ಕೆ ಸಂಬಂಧಿಸಿದ ಪುಸ್ತಕಗಳು, ಮಹಾತ್ಮರ ಜೀವನ ಚರಿತ್ರೆಗಳು, ಎಲ್ಲದರ ಮೇಲೆಯೂ ತುಸು ಕಣ್ಣನ್ನು ಹಾಯಿಸುತ್ತಾ ಸಭಾಂಗಣದೆಡೆಗೆ ನಡೆದರು. ಸಭೆಯನ್ನು ಉದ್ದೇಶಿಸಿ ಇತರ ಅತಿಥಿಗಳ ಮಾತು ಮುಗಿದ ಮೇಲೆ ರಾಮಗಿರಿ ನಾಯಕರಿಗೆ ಊರ ಹಿರಿಯರಿಂದ ಸನ್ಮಾನ ನಡೆಯಿತು. ದೂರದಲ್ಲೇ ನಿಂತು ಸನ್ಮಾನವನ್ನು ನೋಡಿದ ಮಂಜಣ್ಣನ ಕಣ್ಣುಗಳು ತೇವಗೊಂಡವು.
ಸಾರ್ಥಕತೆಯ ದೀರ್ಘ ಉಸಿರೊಂದನ್ನು ಎಳೆದುಕೊಂಡರು. ಅಂದು 2 ರೂಪಾಯಿಯ ಪೇಪರ್ ಕೊಳ್ಳಲು ಸಾಧ್ಯವಾಗದೆ ಊರವರಿಂದ, ಕೆಲಸದ ಯಜಮಾನನಿಂದ, ಹಿಂದಿನ ಮನೆಯ ಭಾಸ್ಕರಣ್ಣನಿಂದ ಅವಮಾನಿತನಾಗಿ ನೊಂದಿದ್ದ ಹುಡುಗನೊಬ್ಬ ಇಂದು ಊರ ಶಾಲೆಗೆ ಗ್ರಂಥಾಲಯವನ್ನು ಕಟ್ಟಿಸಿದ್ದಾನೆ. ಮಂಜಣ್ಣ ನೀಡಿದ ಪೇಪರ್ನಿಂದ ಸ್ಫೂರ್ತಿ ಪಡೆದು ಓದಿ ಸಾಹಿತಿಯಾಗಿದ್ದಾನೆ. ತಾಯಿಯನ್ನು ತನ್ನ ಕನಸಿನಂತೆ ಕಾರಿನಲ್ಲಿ ಕೊಳ್ಳಿರಿಸಿ ಊರು ಸುತ್ತಿಸುತ್ತಿದ್ದಾನೆ. ಯಾವ ಪತ್ರಿಕೆಯನ್ನು ಕೊಳ್ಳಲು ಸಾಧ್ಯವಾಗಲಿಲ್ಲವೋ ಇಂದು ಅದೇ ಪತ್ರಿಕೆ ತನ್ನ ಮೊದಲ ಪುಟದಲ್ಲೇ ತನ್ನ ಸಾಧನೆಯನ್ನು ನಮೂದಿಸುವಂತೆ ಮಾಡಿದ್ದಾನೆ. ಯಾರು ಅವಮಾನಿಸಿದ್ದರೋ ಇಂದು ಅವರೇ ಸಭೆಯ ಮಧ್ಯದಲ್ಲಿ ಕೂತು ಏಳಲಾಗದೆ ಚಪ್ಪಾಳೆಯನ್ನು ತಟ್ಟುತ್ತಿದ್ದಾರೆ. ಅದೆಲ್ಲವನ್ನು ಮೀರಿ ರಾಘವ ಇಂದು ರಾಘವ ಮಂಜಣ್ಣ ಗಿರಿಜಮ್ಮ ರಾಮಗಿರಿ ನಾಯಕನಾಗಿದ್ದಾನೆ.